ಪರ್ಮನೆಂಟಾಗಿ ನಿಮ್ಮ ಕೂದಲನ್ನು ಕಪ್ಪಾಗಿಸುತ್ರಿ ಈ ಒಂದು ಮನೆಮದ್ದು. ಈ ಒಂದು ಮನೆಮದ್ದು ಬಂದುಬಿಟ್ಟು ನಿಮ್ಮ ಹೇರ್ಸ್ ಎಲ್ಲ ಬೆಳ್ಳಗಾಗಿರ್ತಾವೆ. ಆಮೇಲೆ ಪ್ರೀಮೆಚರ್ ಹೇರ್ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈಗ ಏಜ್ ಆಗೋಕ್ಕಿಂತ ಮುಂಚೆನೇ ನಮಗೆ ಬಿಳಿ ಕೂದಲು ಬರ್ತಾ ಇರ್ತಾವೆ. ಆಮೇಲೆ ಹೇರ್ಸ್ ಉದುರ್ತಿರ್ತಾವೆ. ಅದಕ್ಕೆಲ್ಲ ಹೇಳಿ ಮಾಡ್ತಿಂತ ಸೂಪರಾಗಿರುವಂಥ ಒಂದು ಮನೆಮದ್ದು ರೀ. ತಕ್ಷಣಕ್ಕೆ ಅರ್ಜೆಂಟಾಗಿ ನಾವು ಎಲ್ಲೇ ಹೋಗ್ಬೇಕಾಗಿರುತ್ತೆ, ಪಾರ್ಟಿ ಫಂಕ್ಷನ್ಗಳು ಅಟೆಂಡ್ ಮಾಡಬೇಕಾಗಿರುತ್ತೆ. ನಮಗೆ ತಕ್ಷಣಕ್ಕೆ ನಮ್ಮ ಹೇರ್ಸನ್ನು ನಾವು ಮುಚ್ಕೊಳ್ಬೇಕಾಗಿರುತ್ತೆ. ಅಂದರೆ ಗ್ರೇ ಹೇರನ್ನು ಸ್ನಾನಗಿನ ಮಾಡಲಿಕ್ಕೆ ಆಮೇಲೆ ಡೈ ಹಾಕಲಿಕ್ಕೆ ಟೈಮ್ ಇರೋಂಗಿಲ್ಲ. ಸೊ ಅಂಥವ್ರಿಗೆಲ್ಲ ಹೇಳಿ ಮಾಡಿಸೋಂಥ ಸೂಪರ್ ಆಗಿರುವಂಥ ಇನ್ಸ್ಟೆಂಟಾಗಿ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸ್ನಾನ ಮಾಡೋ ಅವಶ್ಯಕತೆ ಇಲ್ಲರಿ. ಸೊ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಮನೆಮದ್ದು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಅವರು ಕೂಡ ಈ ಒಂದು ಡೈನ ಯೂಸ್ ಮಾಡಲಿ. ಯಾಕಂದರೆ ಇವಾಗ ಫಂಕ್ಷನ್ ಸೀಸನ್ ಸ್ಟಾರ್ಟ್ ಆಗಿದೆ ರೀ. ಸೊ ನಿಮಗೂ ಗೊತ್ತೇ ಇರುತ್ತೆ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಟೋಟಲಿ ನಾನು ಇದರೊಳಗೆ 2 ಸ್ಟೆಪ್ ತೋರಿಸ್ಲಿಕ್ಕತ್ತೀನಿ. 2 ಕೂಡ ನೀವು ಯೂಸ್ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಆಮೇಲೆ ಅಮೇಝಿಂಗ್ ಆಗಿರುತ್ತೆ. ₹0 ಖರ್ಚೊಳಗೆ ನೀವು ಇದನ್ನು ಮನೆ ಒಳಗೆ ಮಾಡಬಹುದು. ಇಷ್ಟೊಂದು ಸಖತ್ತಾಗಿರುತ್ತೆ ರೀ. ಖರೇನ ಹೇಳಿದರೆ ಹೌ ಹಾರ್ತೀರಿ. ನೋಡಿದ್ರು ಕೂಡ ಸೂಪರ್ ಆಗಿರುತ್ತೆ. ಸೊ ನಾವು ಮೊದಲೇದಾಗಿ ಇಲ್ಲಿ ನೋಡ್ಲಿಕ್ಕತ್ರಿ, ಇದು ತೆಂಗಿನಕಾಯಿ, ಇದು ಚಿಪ್ಪಿನ ಮೇಲಿರುತ್ತಲ್ರಿ ಸಿಪ್ಪೆ, ಅದನ್ನೆಲ್ಲ ನಾನು ಚೆಂದಾಗಿ ಬಿಡಿಸ್ಕೊಂಡು ಇಟ್ಕೊಂಡೇನಿ ರೀ. ಆ್ಯಕ್ಚುಲಿ ನಾನು ಈ ಥರ ತಂದು ಇಟ್ಕೊಂಡಿರ್ತೀನಿ ಮನೆ ಒಳಗೆ. ಸೊ ನಾವಿಲ್ಲಿ ಕಬ್ಬಿಣದ ಕಡಾಯಿನ ತೊಗೊಳತ್ತೀನಿ ರೀ. ಕಬ್ಬಿಣದ ಕಡಾಯಿ ತೊಗೊಂಡ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ರೀ. ಸೊ ಹಾಗಾಗಿ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ನಾವು ಇನ್ಸ್ಟೆಂಟಾಗಿ ಇದನ್ನು ಹಚ್ಕೊಂಡು ನಾವು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ರೀ. ಮತ್ತೆ ಕೇಳಿಸ್ಕೊಳ್ರಿ. ಮತ್ತೆ ಹೇಳಿಕತ್ರಿ, ಇದನ್ನು ಹಚ್ಕೊಂಡು ನೀವು ಸ್ನಾನ ಮಾಡೋ ಅವಶ್ಯಕತೆನೇ ಇಲ್ಲ. ಹೌ ಹರ್ತೀರಿ. ಕರೆನ ಇಷ್ಟೊಂದು ಸೂಪರ್ ಆಗಿದೆ ಅನಿಸ್ಲಿಕ್ಕತ್ತದ ರೀ ನಿಮಗೆ. ಇದನ್ನ ಹಚ್ಕೊಂಡು ಸ್ನಾನ ಮಾಡ್ತೀವಿ ನಾ ಸಾಧ್ಯನೇ ಇಲ್ಲರಿ. ಇದನ್ನು ಹಚ್ಕೊಂಡು ನೀವು ಸ್ನಾನ ಮಾಡೋ ಅವಶ್ಯಕತೆನೇ ಇಲ್ಲರಿ. ನಾ ಹೇಳಿಕತ್ತಿದ್ದ ಖರೇನದ, ನಿಮ್ಮ ಕಿವಿ ಕೇಳಿಕತ್ತಿದ್ದು ಖರೇನ ರೀ. ಇದನ್ನು ಹಚ್ಕೊಂಡು ನಾವು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೊಂದು ಸೂಪರ್ ಆಗಿದ್ದರೆ ಈ ಒಂದು ಇನ್ಸ್ಟೆಂಟಾಗಿ ನಾನು DIYನ ಮಾಡಿ ತೋರಿಸ್ಲಿಕ್ಕತ್ತೀನಿ. ಅಂದ್ರೆ ಹೇರ್ ಡೈನ. ಸೊ ನಾ ಇಲ್ಲಿ ಎಲ್ಲನೂ ಚೆನ್ನಾಗಿ ಬಿಡಿಸ್ಕೊಂಡು ಒಂದು ಕಬ್ಬಿಣದ ಕಡಾಯಿ ಒಳಗೆ ಈ ಥರ ಎಲ್ಲನೂ ಹಾಕ್ಕೊಂಬಿಡ್ರಿ. ಭಾಳ ಕಡಿಮೆ ಬೆಲೆ ಒಳಗೆ, ಕಡಿಮೆ ಬೆಲೆ ಏನ್ರಿ, ಬೆಲೆನೇ ಅಂದರೆ ನೀವು ಡಸ್ಟ್ಬಿನ್ಗೆ ಅಂತ ಎಸೆಯೋಕೆ ಇಟ್ಟಿದ್ದನ್ನು ತೊಗೊಂಡು ನಾ ಇವತ್ತು ಇನ್ಸ್ಟೆಂಟಾಗಿ ಹೇರ್ ಡೈನ, ಹೇರ್ ಕಲರ್ನ ಮಾಡಿ ತೋರಿಸ್ಲಿಕ್ಕತ್ತೀನಿ. ಅದು ನ್ಯಾಚುರಲ್ ಆಗಿರಿ. ನಿಮ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋಲ್ಲ, ಯಾವುದೇ ಒಂದು ಕೆಮಿಕಲ್ ಹಾಕೋದಿಲ್ಲ ರೀ ನಾವಿಲ್ಲಿ. ಸೊ ಇದನ್ನು ಈ ಥರ ಕಬ್ಬಿಣದ ಬಾಳಿಗೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಇದನ್ನು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ರೀ. ಇವಾಗ ನಾವು ಪಾರ್ಟಿ ಫಂಕ್ಷನ್ಗೆಲ್ಲ ಅಟೆಂಡ್ ಆಗಬೇಕಾಗಿರುತ್ತೆ ರೀ. ಟೈಮ್ ಇರೋದಿಲ್ಲ ಪಾರ್ಲರಿಗೆ ಹೋಗಲಿಕ್ಕೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಾಗುತ್ತೆ ರೀ, ನಮ್ಮ ಹತ್ರ ಡೈ ಕೂಡ ಇರೋದಿಲ್ಲ, ಮಾರ್ಕೆಟಿಂದ ತಂದಿದ್ದ. ಆಮೇಲೆ ಅದನ್ನ ಹಚ್ಕೊಂಡು ಟೈಮ್ನು ಅಷ್ಟೊಂದು ಇರೋದಿಲ್ಲ ಹಚ್ಕೊಂಡು ಕುಂದ್ರಲಿಕ್ಕೆ. ಈ ಥರ ನೀವು ಇನ್ಸ್ಟೆಂಟಾಗಿ ಈ ಥರ ಮಾಡಿ ಬಿಟ್ರಪ್ಪ ಅಂತಂದರೆ ಹೇಳ್ತೀನಿ ರೀ ನಿಮ್ಮ ಮುಂದೆ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ನೀವು ಈ ಥರ ಇದನ್ನೆಲ್ಲ ಮಾಡಿದ್ರಪ್ಪ ಅಂತಂದ್ರೆ ನೀವು ಇನ್ಸ್ಟೆಂಟಾಗಿ ಮನೆ ಒಳಗೆ ನಿಮ್ಮ ಗ್ರೇ ಹೇರನ್ನು, ಅಂದರೆ ನಿಮ್ಮ ಬಿಳಿ ಹೇರನ್ನು ಮುಚ್ಕೊಳ್ಬಹುದು ರೀ. ಯಾವುದೇ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಹಚ್ಕೊಂಡಾದ್ಮೇಲೆ. ಸೊ ಇದನ್ನೆಲ್ಲನೂ ಚೆನ್ನಾಗಿ ಬಿಡಿಸ್ಕೊಂಡು ಬಾಳಿಗೆ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಇದನ್ನು ಹುರಿಯುವಾಗ ಮಕ್ಕಳನ್ನ ಅಲ್ಲೇ ಅಂದರೆ ನಿಮ್ಮ ಸಮೀಪ ಕರ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದೆಲ್ಲ ಈ ಥರ ಸಿಡಿಯೋದಿಲ್ಲ ರೀ. ಅಂದರೆ ಈ ಥರ ಎಲ್ಲ ಕೆಂಪಗೆ ಕೆಂಡ ಆದಂಗೆ ಆಗೈತಲ್ಲ, ಅದು ಒಂದೇಳೆ ಹಂಗೆ ಸಣ್ಣ ಮಕ್ಕಳು ಇರ್ತಾವಲ್ರಿ, ಬಂದು ನಿಂತಿರ್ತಾವೆ. ಏನು ಹೆದರಿಕೆ ಏನಿಲ್ಲ. ಸೊ ಹೇಳಿಕತ್ರಿ ಅಂದರೆ ಸ್ವಲ್ಪ ದೂರ ಇಡೋದು ಮಕ್ಕಳಿಗೆ ಒಳ್ಳೇದಲ್ರಿ ಕಿಚನಿಂದ. ಸೊ ಹಾಗಾಗಿ ಈ ಥರ ನೋಡ್ರಿ, ಇಲ್ಲಿ ಈ ಥರ ಎಲ್ಲ ಪೂರ ಒಂದು 2-3-5 ನಿಮಿಷ ರೀ. ಜಾಸ್ತಿ ಏನು ಬೇಕಾಗೇ ಇಲ್ಲ. ಜಲ್ದಿನ ಸುಟ್ಟು ಬಿಡುತ್ತೆ ರೀ ಇದು. ಈ ಥರ ಎಲ್ಲನೂ ಕೆಂಡ ಆಗ್ಬೇಕು ನೋಡ್ರಿ. ಅದು ಈ ಥರ ಎಲ್ಲನೂ ಆದ ತಕ್ಷಣ ಅದನ್ನೆಲ್ಲನೂ ಚಮ್ಮಚ ಸಹಾಯದಿಂದ ನೀವು ಅದನ್ನು ಏನು ಮಾಡ್ತೀರಪ್ಪ ಅಂತಂದ್ರೆ ಪೌಡರ್ ಈ ಥರ ಹತ್ತಕ್ರಿ, ಅದನ್ನೆಲ್ಲ ಸ್ಮ್ಯಾಶ್ ಮಾಡಿರಿ. ಪೌಡ್ರ್ ಆದಂಗೆ ಆಗುತ್ತೆ ನಿಮಗೆ. ನೋಡ್ರಿ ಇಲ್ಲೇ ತೊಗೊಂಡಿನಿ. ಇದೆಲ್ಲ ಕೆಂಪಗೆ ಇದ್ದಿದ್ದೆಲ್ಲ ಎಷ್ಟು ಚಂದ ಪೌಡ್ರ್ ಆಗ್ಲಿಕ್ಕತ್ತದ. ಈ ಥರ ನೀವು ಪೌಡ್ರ್ ಒಂದು ಡಬ್ಬಿಯೊಳಗೆ ಇಟ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಇನ್ಸ್ಟೆಂಟಾಗಿ ನಿಮ್ಮ ಗ್ರೇ ಹೇರನ್ನು ನೀವು ಡೈ ಆಗಿ ಮಾಡ್ಕೊಳ್ಬೋದು. ಅಂದರೆ ಗ್ರೇ ಹೇರನ್ನು ಮುಚ್ಕೊಳ್ಬೋದು ರೀ ಇನ್ಸ್ಟೆಂಟಾಗಿ. ಸೂಪರಾಗಿರುತ್ತೆ ರೀ. ಮತ್ತು ಸುಲಭನೂ ಕೂಡ ಮಾಡೋದ್ರಿ. 2 ವೇ ತೋರಿಸ್ಲಿಕ್ಕತ್ತೀನಿ ನಿಮಗೆ. 2 ವೇ ಒಳಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಸುಲಭ ಅನಿಸುತ್ತೆ ನೀವು ಇಲ್ಲಿ ಮಾಡಬಹುದು. ಇದನ್ನು ಈ ಥರ ಪೌಡರ್ ಮಾಡಿಕೊಂಡು ಒಂದು ಡಬ್ಬಿ ತುಂಬಿಟ್ಕೊಂಡ್ಬಿಡ್ರಿ. ಎಷ್ಟು ದಿನ ಆದರೂ ಇದು ಕೆಡೋದಿಲ್ಲ. ವರ್ಷಾನುಗಟ್ಟಲೆ ಇದನ್ನು ನೀವು ಸ್ಟೋರ್ ಮಾಡಬಹುದು. ನಾ ಈ ಥರ ಡಬ್ಬಿ ಮಾಡಿಕೊಂಡೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ನಾವು ಒಂದೇ ಕಡೆನೇ ಇರೋಂಗಿಲ್ಲ. ಸೊ ನಮಗೂ ಕೂಡ ಗ್ರೇ ಹೇರ್ ಆಗಿರ್ತಾವೆ. ಸೊ ಈ ಥರ ನೀವು ಯೂಸ್ ಮಾಡ್ಬೋದು. ಇದನ್ನು ನಾನು 2 ಪರ್ಪಸ್ ಒಳಗೆ ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ಈ ಥರ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ
ಒಂದು ಬೌಲ್ಗೆ ತೊಗೊಂಬಿಡ್ರಿ. ಸೊ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್, ವೈಟ್ ಕಲರ್ ಬೌಲ್ ಅಂದರೆ ವೈಟ್ ಕಲರ್ ಬಟ್ಲಾನ, ಬಿಳಿ ಕಲರ್ ಬಟ್ಲಾನ ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಮುಂದೆ ನಾನು ಇನ್ನೂ ಹೇಳ್ತೀನಿ ನಿಮಗೆ. ಸೊ ಬಿಳಿ ಕಲರ್ ಬಟ್ಲ ತೊಗೋಬೇಡ್ರಿ. ನಾನಿಲ್ಲಿ ದೊಡ್ಡ ಕೆಲಸ ಮಾಡಿಬಿಟ್ಟು ತಪ್ಪು ಮಾಡೀನಿ. ಬಿಳಿ ಕಲರ್ದ ಬೌಲ್ ತೊಗೊಳ್ಳಿಕ್ಕೆ ಹೋಗಬೇಡ್ರಿ ಒಟ್ಟು ಟೋಟಲಿ. ಆಮೇಲೆ ನಾನು ಇಲ್ಲಿ ಇನ್ನೊಂದು ಬೌಲ್ ತೊಗೊಳಿಕತ್ತೀನಿ. ಇಲ್ಲಿ 2 ನಾನು ಭಾಗ ಮಾಡ್ಲಿಕ್ಕತ್ತೀನಿ. ನಾ ಹೇಳ್ದೆ ನಿಮಗೆ 2 ಥರ ನಾ ಮಾಡಿ ತೋರಿಸ್ಲಿಕ್ಕತ್ತೀನಿ. ಇದ್ರೊಳಗೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ, ಫಟಾಫಟ್ ಅಂತ ಅನಿಸುತ್ತೆ, ನೀವು ಮಾಡ್ಕೊಳ್ಬೋದು. 2 ಆ್ಯಕ್ಚುಲಿ 2 ಈಸಿನ ಅದಾವ್ರಿ. ಸೊ 2 ಬೌಲ್ನಾಗ ನಾನು ಬೇರೆ ಬೇರೆನ ಹಾಕ್ಕೊಂಡೀನಿ. 2 ಬೌಲಿಗೆ ನಾನು ಬೇರೆ ಬೇರೆ ಥರ ಮಾಡಿ ತೋರಿಸ್ಲಿಕ್ಕತ್ತೀನಿ. ಸೊ ಒಂದು ಬೌಲನ್ನು ನಾವು ಇವಾಗ ಯೂಸ್ ಮಾಡೋಣ್ರಿ. ನೆಕ್ಸ್ಟ್ ಇನ್ನೊಂದು ಬೌಲನ್ನು ಅದನ್ನು ಕೂಡ ನಾನು ತೋರಿಸ್ತೀನಿ. ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ. ಆಮೇಲೆ ಸಣ್ಣ ಸಣ್ಣ ಟಿಪ್ಸ್ ಕೂಡ ಬರ್ತಿರ್ತಾವೆ. ಮತ್ತು ಅದಾದಮೇಲೆ ಇದೇನಂತ ಮೆಸೇಜ್ಗಳನ್ನ ಹಾಕಲಿಕ್ಕೆ ಹೋಗಬೇಡ್ರಿ. ನಿಮ್ಗೆ ಯಾವುದೇ ಡೌಟ್ ಬರ್ಲಿಂಗೆ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹೇಳ್ತೀನಿ. ಆಮೇಲೆ ಶಾರ್ಟ್ ಕೂಡ ಮಾಡೀನಿ. ಎಲ್ಲೂ ನಾನು ಇದನ್ನು ಎಡಿಟ್ ಮಾಡಿಲ್ಲ, ಮುಂದೆ ಓಡಿಸಿನಿ ಅಷ್ಟೇ ರೀ. ಯಾಕಂದ್ರೆ ಈಗ ಟೈಮ್ ಎಲ್ಲರ ಕಡೆಯೂ ಭಾಳ ಕಡಿಮೆ ಇರುತ್ತೆ ರೀ, ಭಾಳ ಮಹತ್ವವಾದ ಟೈಮ್. ಸೊ ಹಾಗಾಗಿ ನಾ ಇಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಲಿಕ್ಕತ್ತೀನಿ ರೀ. ಕೊಬ್ಬರಿ ಎಣ್ಣೆ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ. ಇವಾಗ ಸಮ್ಮರ್ ಸೀಸನ್ಯಾಗ ಕೊಬ್ಬರಿ ಎಣ್ಣೆ ನಮ್ಮ ಹೇರ್ಸ್ ರೂಟನ್ನು, ನಮ್ಮ ತಲೆಯನ್ನು ತಣ್ಣಗೆ ಇಡಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ರೀ. ನಮ್ಮ ಹೇರ್ಸನ್ನು ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ನಮ್ಮ ಹೇರ್ಸ್ಗೆ ಒಂದು ಮಾಯ್ಶ್ಚರೈಸರ್ ಕೊಡುತ್ತೆ ರೀ. ಸೊ ಹೌದಲ್ರಿ, ಈ ಸಮ್ಮರ್ನಾಗ ಸ್ವಲ್ಪ ತಲೆನ ಭಾಳ ಕೂಲಾಗಿ ಇಟ್ಕೊಳ್ರಿ, ಗರಂ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಅದ್ರಾಗ ಈ ವರ್ಷ ಅಂತೂ ಬಿಸಿಲು ಭಾಳ ಅಂದ್ರೆ ಭಯಂಕರ ಅದ ರೀ ಖರೇನ. ಸೊ ಹೊರಗಡೆ ಹೋಗುವಾಗೆಲ್ಲ ಸ್ವಲ್ಪ ನಿಮ್ಮ ಸ್ಕಿನ್ನನ್ನಾಗಲಿ ನಿಮ್ಮ ಒಂದು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ರಿ. ಸೊ ಇದನ್ನು ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಚೆಂದಿಗೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊರಿ. ಜಾಸ್ತಿ ಇದ್ದರೆ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ರಿ. ನಾವು ಜಸ್ಟ್ ಇದನ್ನು ಪೂರ ತಲೆಗೆಲ್ಲ ಅಪ್ಲೈ ಮಾಡ್ಲಿಕ್ಕತ್ತಿಲ್ಲ ರೀ. ನಮಗೆ ಎಲ್ಲೆಲ್ಲೇ ವೈಟ್ ಹೇರ್ಸ್ ಆಗ್ಯಾವ, ಬಿಳಿ ಕಲರಿನ ಕೂದಲ ಆಗ್ಯಾವ, ಅಲ್ಲೇ ಅಷ್ಟೇ ನಾವು ಇದನ್ನು ಅಪ್ಲೈ ಮಾಡ್ತೀವಿ. ಸೊ ಇದನ್ನು ಯಾವ ಥರ ಅಪ್ಲೈ ಮಾಡೋದು, ಹೆಂಗೆ ಇದನ್ನು ಮುಂದೆ ಇದು ಯೂಸ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನಾನು ಹೇಳಿದ್ದು ಸ್ಕಿಪ್ ಮಾಡ್ದಂಗೆ ನೋಡಿರಿ. 2 ಕೂಡ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬೌಲ್ ಒಳಗೆ ಪೌಡ್ರ್ ಹಾಕಿದ್ನಲ್ರಿ, ಅದಕ್ಕೆ ನಾನಿಲ್ಲಿ ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ. ಅಲೋವೆರಾ ಜೆಲ್ಲು, ಈ ಕೊಬ್ಬರಿ ಎಣ್ಣೆ ಇವೆಲ್ಲ ಭಾಳ ಎಲ್ಲರೂ ನೀವು ಫ್ರೀಯಾಗಿ ನ್ಯಾಚುರಲ್ಲಾಗಿ, ಆಮೇಲೆ ಯಾವುದೇ ಒಂದು ಪೈಸಾ ಖರ್ಚು ಮಾಡ್ದಂಗೆ ಎಲ್ಲರ ಮನೆಯೊಳಗೆ ಇರ್ತಾವೆ ರೀ, ಅವೈಲೇಬಲ್ ಇರ್ತಾವೆ. ಆರಾಮಾಗಿ ನೀವನ್ನ ಯೂಸ್ ಮಾಡ್ಕೊಳ್ಬಹುದಾ. ಸೊ ನೋಡ್ಲಿಕ್ಕತ್ತೀರಿ ಇಲ್ಲಿ ಎಷ್ಟು ಕರ್ರಗಾಗ್ಯದ ಅಂಥೇಳಿ. ಸೊ ನಾನು ಹೇಳಿದೆ ನಿಮಗೆ ಬಿಳಿ ಬೌಲ್ ಅಂದರೆ ಬಿಳಿ ಕಲರಿನ ಬಟ್ಲಾನ ಇದನ್ನು ಮಾಡಲಿಕ್ಕೆ ತೊಗೊಳ್ಳಿಕ್ಕೆ ಹೋಗಬೇಡ್ರಿ. ಸೊ ಇದೆಲ್ಲ ಹೆಂಗಾಗುತ್ತಂದ್ರೆ ಪೂರ ಕರಗಾಗ್ಬಿಡ್ತೀರಿ, ಹೋಗೋದೇ ಇಲ್ಲರಿ ತೊಳೆದ್ರು ಕೂಡ. ಸೊ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ, ಅದಕ್ಕಾಗಿ ನಾನು ಬಿಳಿ ಕಲರ್ ಬಟ್ಲ ತೊಗೊಂಡ್ಬಿಟ್ಟೆ ಇಲ್ಲಿ. ಸೊ ಆ ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಇಂಥ ತಪ್ಪುಗಳನ್ನು ನಾನು ಮಾಡಿದರೆ ಅದನ್ನು ಸಹಿತ ನಿಮ್ಮ ಮುಂದೆ ಹೇಳ್ತಿರ್ತೀನಿ. ಸೊ ಇನ್ನೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಫಟಾಫಟ್ ಅಂತ ಮಾಡಿಕೊಡ್ರಿ. ಇಷ್ಟೊಂದು ಒಳ್ಳೆ ಸೂಪರ್ ಆಗಿರುವಂಥ ವಿಡಿಯೋಸ್ನ ತೊಗೊಂಡು ಬರ್ತಿರ್ತೀನಿ ನಾನು. ಸ್ಕಿನ್ಗಾಗಲಿ ಹೇರ್ಸ್ಗಾಗಲಿ, ಜೊತೆಗೆ ಯಾವುದೇ ಎಕ್ಸಸೈಸ್ ಇರಲಾರ್ದೇ ನಮ್ಮ ಚಾನಲ್ನಲ್ಲಿ ಡ್ರಿಂಕ್ಸ್ ಇದ್ದಾವೆ ರೀ. ನಿಮ್ಮ ಹೊಟ್ಟೆ ಭಾಗ ಆಮೇಲೆ ನಿಮ್ಮ ವೇಟನ್ನು ಕಡಿಮೆ ಮಾಡುವಂಥ ಡ್ರಿಂಕ್ಸ್ ಇದ್ದಾವೆ. ಸೊ 2 ಕೂಡ ಯಾವ ಥರ ಯೂಸ್ ಮಾಡೋದಂತ ಹೇಳ್ತೀನಿ ರೀ. ನೀವು ಪಾರ್ಟಿ ಫಂಕ್ಷನ್ ಎಲ್ಲ ಹೋಗುವಾಗ ಇನ್ಸ್ಟೆಂಟಾಗಿದೆ ನಿಮ್ಮ ಬಿಳಿ ಕೂದಲನ್ನು ಬ್ಲ್ಯಾಕ್ ಮಾಡುತ್ತೆ. ನೀವು ಬ್ರಷಿನ ಸಹಾಯದಿಂದ ಹಚ್ಕೊಳ್ಬೋದು, ಅಥವಾ ಯಾವುದೇ ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ನೀವು ಹಚ್ಕೊಳ್ಬೋದು. ಕೈಲೇ ಮಾತ್ರ ಹಂಗೆ ಹಚ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನೇಲ್ಸ್ ಎಲ್ಲ ಅಂದರೆ ನಿಮ್ಮ ಉಗುರೆಲ್ಲ ಹಾಳಾಗ್ಬಿಡ್ತಾವೆ, ಕರ್ಗಾಗ್ಬಿಡ್ತಾವೆ ರೀ. ಸೊ ಹಾಗಾಗಿ ಇದನ್ನು ಹಚ್ಕೊಂಡು ನೀವು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಈ ಅಲೋವೆರಾದ ಬಂದುಬಿಟ್ಟು ನಿಮ್ಮ ಹೇರ್ಸನ್ನು ಸಿಲ್ಕಿ ಶೈನಿ ಕಾಣುವಂಗೆ ಮಾಡ್ತಾವೆ ರೀ. ನೀವು ಸ್ನಾನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಇನ್ನೊಂದು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಲ್ಲ, ಅದನ್ನು ಸಹಿತ ನೀವು ಯೂಸ್ ಮಾಡ್ಬೋದು. ಆದರೆ ಅದು ಸ್ವಲ್ಪ ನಿಮಗೆ ಆಯಿಲಿ ಅನಿಸುತ್ತೆ, ಅಷ್ಟೇ ಡಿಫ್ರೆನ್ಸ್ ರೀ. ಇದನ್ನು ಹಚ್ಕೊಂಡು ಅವಶ್ಯಕತೆ ಇಲ್ಲ, ನೀವು ಸ್ನಾನ ಮಾಡೋದು ಇನ್ಸ್ಟೆಂಟಾಗಿ ನಿಮಗೆ ಹೇರ್ಸ್ ಬ್ಲ್ಯಾಕ್ ಆಗ್ತಾವೆ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.